ಆಕಾಶವಾಣಿ ಹಣ ವರ್ಗಾವಣೆಯ ವಿಧಗಳು ಹಾಗೂ ಎಚ್ಚರಿಕೆ ಈ ಕುರಿತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದವರು ಹಾಗೂ ಮಾಜಿ ಎಂಎಲ್ಸಿ ಮನೋಹರ್ ಮಸ್ಕಿ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ನಮ್ಮ ಹಿಂದಿನ ಗುರುವಾರದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಬ್ಯಾಂಕಿನ ಸಾಲ ತೆಗೆದುಕೊಳ್ಳೋದು, ಸಿಬಿಲ್ ಸ್ಕೋರು, ಇದರೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ವಿ. ಆದರೆ ಬ್ಯಾಂಕಿನ ಕೆಲಸ ಕೇವಲ ಸಾಲ ಕೊಡೋದು ಮಾತ್ರ ಅಲ್ಲ, ಬ್ಯಾಂಕಿನಲ್ಲಿ ಹಣ ವರ್ಗಾವಣೆಯೂ ಕೂಡ ನಡೆಯುತ್ತೆ. ಬ್ಯಾಂಕಿನ ಮೂಲಕ ನಡೆಯತಕ್ಕಂಥ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ನಿಮಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಬಾಡಿಯ ಫೌಂಡರ್ ಪ್ರೆಸಿಡೆಂಟ್, ಸುಕೋ ಬ್ಯಾಂಕ್ ಲೀಡಿಂಗ್ ಬ್ಯಾಂಕಿನ ಫೌಂಡರ್ ಪ್ರೆಸಿಡೆಂಟ್, ಸೌಹಾರ್ದ ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ನ ಫೌಂಡರ್, ಚೇರ್ಮನ್ ಅಂಡ್ ಎಂಡಿ, ಟಾಪ್ ಕಪ್ ದ ಫಾರ್ಮರ್ ಮೆಂಬರ್, ಸ್ಟ್ಯಾಂಡಿಂಗ್ ಕಮಿಟಿ ಆಫ್ RBI ಆನ್ ಕೋಆಪರೇಟಿವ್ ಬ್ಯಾಂಕ್ನ ಫಾರ್ಮರ್ ಮೆಂಬರ್, ಫಾರ್ಮರ್ ಎಂಡಿ ಅಂಡ್ ಡೈರೆಕ್ಟರ್, ಕರ್ನಾಟಕ ಸ್ಟೇಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್. ಇನ್ನು 10 ಹಲವು ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡಿದಂಥವರು ಮತ್ತು ಮಾಜಿ MLCಗಳು ಆದಂತಹ ಮನೋಹರ್ ಮಸ್ಕಿ ಅವರು ನಿಮಗೆ ಅದನ್ನು ತಿಳಿಸ್ತಾ ಇದ್ರು. ಇಂದು ನಾವು ಈ ಹಣ ವರ್ಗಾವಣೆ ಅಂದರೆ ಕ್ರೆಡಿಟ್ ಕಾರ್ಡ್ ಇರಬಹುದು, RTGS ಇರಬಹುದು, ಅದೇ ರೀತಿಯಲ್ಲಿ ಈ GSTಗೆ ಸಂಬಂಧಪಟ್ಟಾಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಮನೋಹರ್ ಮಸ್ಕಿ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ಮನೋಹರ್ ಮಸ್ಕಿ ಅವರೇ, ಎಲ್ಲವೂ ಕೂಡ ಫಂಡ್ ಟ್ರಾನ್ಸ್ಫರ್ ವ್ಯವಹಾರ. ಇದೇನಿದು ಫಂಡ್ ಟ್ರಾನ್ಸ್ಫರು? ಹಣದ ವರ್ಗಾವಣೆ. ಯಾಕೆ ಹಣ ವರ್ಗಾವಣೆ ಆಗಬೇಕು? ಹಣ ವರ್ಗಾವಣೆವೇ ಆಗದೆ ಹೋದರೆ ಅದಕ್ಕೆ ಬೆಲೆನೇ ಇಲ್ಲ. ಉದಾಹರಣೆಗೆ ಒಂದು ಹಳೆಯ ಕತೆ ಇದೆ. ಯಾವುದೋ ಒಂದು $10,000 ಒಂದು ನೋಟ್ ಮುದ್ರಿಸಿದ್ರು, ಅದೇನು ಖರ್ಚು ಮಾಡೋಕ್ಕೆ ಆಗಲ್ಲ. ಉದಾಹರಣೆ $1,00,00,000 ನಾಳೆ ಒಂದು ನೋಟ್ ಬಂದುಬಿಡುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ತೊಗೊಂಡೋಗಿ ನೀವು ಭದ್ರಾವತಿಯಲ್ಲೋ ಶಿವಮೊಗ್ಗದಲ್ಲೋ ಅದನ್ನೇನು ಮಾಡೋಕ್ಕೆ ಆಗಲ್ಲ. ಹೌದಾ? ಯಾರೋ ನನಗೆ ವಿಧಾನಸೌಧವನ್ನು ನಾನು ಬರ್ಕೊಟ್ಬಿಟ್ರೆ ಸುಮ್ಮನೆ ಹೇಳಲ್ಲ. ಅದನ್ನು ಯಾರು ಖರೀದಿ ಮಾಡಬೇಕು? ನಮ್ಮ ಪ್ರಕಾರ ಆಚೆ ಬ್ಯಾಂಕರ್ ಅದಕ್ಕೆ ಬೆಲೆನೇ ಇಲ್ಲ, ಜೀರೋ ವ್ಯಾಲ್ಯೂ ಅಂತೀವಿ. ಅಂದರೆ ಯಾವುದನ್ನು ನೀವು ಮಾರಾಟ ಮಾಡ್ಲಿಕ್ಕೆ ಬರುತ್ತೆ, ಬೇರೆಯವ್ರಿಗೆ ವರ್ಗಾಯಿಸ್ಲಿಕ್ಕೆ ಬರುತ್ತೆ, ಅದಕ್ಕೆ ಮಾತ್ರ ಮೌಲ್ಯ. ಯಾವುದಕ್ಕೆ ವರ್ಗಾಯಿಸೋದಕ್ಕೆ ಬರೋದಿಲ್ಲವೋ ಅದಕ್ಕೆ ಮೌಲ್ಯ ಇಲ್ಲ. ಹಣಕ್ಕೆ ಮೌಲ್ಯ ಇಲ್ವಾ? ಹಣಕ್ಕೆ ವರ್ಗಾವಣೆ ಆದಾಗ ಮಾತ್ರ ಮೌಲ್ಯ. ಹಾಗಾಗಿ ಹಣ ಅಷ್ಟೇ. ಹಣ ಅಂತಂದ್ರೆ ಏನು? ಹಣ ಕಣ್ಣಿಗೆ ಕಾಣೋದೇ ಇಲ್ಲ, ಗೊತ್ತಿಲ್ಲ. ಭಾಳ ಜನಕ್ಕೆ ಇದು ಗೊತ್ತೇ ಇಲ್ಲ. ಅವರು ನೋಟನ್ನು ಮುದ್ರಿಸಿ ಇಟ್ಟಿರ್ತಾರೆ, ಮನೇಲಿ ಇಷ್ಟು ಕಟ್ಟಿಟ್ಕೊಂಡ್ರು, ಇಷ್ಟು ಬಂಗಾರ ಇಟ್ಕೊಂಡ್ರು. ಅದು ಒಂದು ಬಂಗಾರ ಅನ್ನೋದು ಒಂದು ಐರನ್ ಓರ್, ಅದು ಓರ್ ಇದ್ದಾಗ ಅದು ಒಂದು ಓರ್, ಖನಿಜ. ನಾಳೆ ಅದ್ರ ಬೆಲೆ ಇಲ್ಲ ಅಂದ್ಬಿಟ್ರೆ ಇಲ್ಲ. ಹಾಗಾಗಿ ಹಣ ಅಂದರೆ ಇಬ್ಬರು ವ್ಯಕ್ತಿಗಳು ಒಪ್ಪಿಕೊಂಡಿರುವ ಒಂದು ಮೌಲ್ಯ ಅಷ್ಟೇ ಹಣ. ಅದು ಸರ್ಕಾರ ಆಗಿರ್ಬೋದು, ನಾನಾಗಿರ್ಬೋದು, ಆ ಸರ್ಕಾರ ಈ ಸರ್ಕಾರಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು. ಹಾಗಾಗಿನೇ ನಾವು ಇದು ಬಾಟಲ್ ಸಿಸ್ಟಮಲ್ಲಿ ನಿನ್ನ 1 kg ಅಕ್ಕಿ, ನನ್ನ 1 kg ಉಪ್ಪಿಗೆ ಸಮ, ಇಬ್ಬರು ಒಪ್ಕೊಂಡು ಮೌಲ್ಯ. ಅಥವಾ ನೋಡಪ್ಪ, ನಾನು 1000 ಆನೆ ಕೊಡ್ತೀನಿ, ನನ್ನ ಬಿಟ್ಟುಬಿಡು ಒಂದು ರಾಜ, ಬಿಟ್ಟರು, ಒಪ್ಪಿಕೊಂಡ ಮೌಲ್ಯಗಳು. ಸೊ ಆದ್ದರಿಂದ ಹಣ ಅಂದರೆ ಇಬ್ಬರು ವ್ಯಕ್ತಿಗಳು ಒಪ್ಪಿಕೊಂಡಿರುವ ಒಂದು ಮೌಲ್ಯ ಮಾತ್ರ ಹಣ. ನಾವು ನೋಡಿರುವ ಭಾಳ ಜನರಿಗೆ 500 ನೋಟು, 200 ನೋಟು, ಅದು ದಯವಿಟ್ಟು ಅವ್ರು ತೆಗೆದು ನೋಡಿದರೆ ಅದರಲ್ಲಿ ಒಂದು $100 ನೋಟ್ ಹಿಡ್ಕೊಂಡು ಅದ್ರ ಕೆಳಗೆ ಓದಿ RBI ಗವರ್ನರ್ ಬರೆದಿದ್ದಾರೆ, ಐ ಪ್ರಾಮಿಸ್ ಟು ಪೇ ಬೇರರ್ ಆಫ್ ದಿಸ್ ಸಮ್ ಆಫ್ $100. ಇದನ್ನು ತಂದು ಕೊಟ್ಟವರಿಗೆ $100 ಕೊಡುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ. ಅಂದರೆ ಅದು $100 ಅಲ್ಲ ಅಂತ RBI ಗವರ್ನರೇ ಸಹಿ ಮಾಡಿದ್ದಾರೆ. ನೋಟಿನ ಮೇಲೇ ಇದೆ, ನೋಟಿನ ಮೇಲೆ. ನಾವು ಅದನ್ನು $100 ಅಂತ ಹೇಳ್ತೀವಿ. ಅದನ್ನ ತೊಗೊಂಡೋಗಿ RBI ಗವರ್ನರಿಗೆ ಇವತ್ತು ಕೊಟ್ಟು, ಮೆಹ್ತಾ ಅವರಿಗೆ, ಆಯ್ತಪ್ಪ ಕೊಡಿ, ಇದನ್ನು ಬರೆದಿದ್ದೀರಿ, ಪ್ರಮಾಣ ಮಾಡಿದಿರಿ, ಕೊಡಿ ಅಂದರೆ ಇನ್ನೊಂದು ನೋಟ್ ಕೊಡ್ತಾನೆ ಅಷ್ಟೇ. ಯಾಕೆ ಅಂದರೆ ಹಣ ನೋಡೋಕ್ಕೆ ಬರೋಲ್ಲ, ಮುಟ್ಲಿಕ್ಕೆ ಬರೋಲ್ಲ. ಮನಿ ಕಾಂಟ್ ಬಿ ಸೀನ್, ಮನಿ ಕಾಂಟ್ ಬಿ ಟಚ್, ಬಿಕಾಸ್ ಇಬ್ಬರು ವ್ಯಕ್ತಿಗಳು ಒಪ್ಪಿಕೊಂಡಿರುವ ಮೌಲ್ಯ. ನಮ್ಮ ಸರ್ಕಾರದ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಆದ್ದರಿಂದ ಅವರು ಮುದ್ರಿಸಿದ ಈ ಒಂದು ಪ್ರನೋಟನ್ನು RBI ಗವರ್ನರ್ ಸಹಿ ಮಾಡಿದ್ದನ್ನು ನಾವು ಮೌಲ್ಯ ಅಂತ ಒಪ್ಕೊಂಡು ಇನ್ನೊಬ್ಬರು ಹಂಚ್ಕೋತಿದ್ದೀವಿ, ಇದನ್ನು ನಾವು ಬದಲಾವಣೆ ಮಾಡ್ಕೋತಿದ್ದೀವಿ. ಇದನ್ನು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮ $2,000 ನೋಟು ನಿಂತು ಹೋದಂಥ ಸಮಯದಲ್ಲಿ ನೀವು ಬ್ಯಾಂಕಿಗೆ ತಂದು ಕೊಡಿ, ನಾವು ಅದನ್ನು ಬೇರೆ ವಾಪಸ್ ಕೊಡ್ತೀವಿ ಅಂತಂದರು. ಅಲ್ಲ, ಅಷ್ಟೇ ಅಲ್ಲ, ಇನ್ನೂ ಒಂದು ಉದಾಹರಣೆ ನೋಡಿ. ಕೆಲವು ವಿಶೇಷವಾಗಿ ಆಫ್ರಿಕನ್ ದೇಶಗಳಲ್ಲಿ, ಆ ದೇಶಕ್ಕೆ ಹೋದರೆ ಆ ದೇಶದ ಕರೆನ್ಸಿಗೆ, ಈಗ ನಮ್ಮ ಕರೆನ್ಸಿ ಏನು ರೂಪಾಯಿ ಅಂತೀವಿ, ಆ ದೇಶದ ಕರೆನ್ಸಿಗೆ ಬೆಲೆನೇ ಇಲ್ಲ ಅಲ್ಲಿ. ಹೌದು. 1 ಪೌಂಡ್ ಬ್ರೆಡ್ ತೊಗೋಬೇಕಾದ್ರೆ ಒಂದು ಟ್ರಕ್ ತುಂಬ ಅವ್ರ ಕರೆನ್ಸಿ ತಂದು ಕೊಟ್ಟರೆ 1 ಪೌಂಡ್ ಬ್ರೆಡ್ ಬರುತ್ತೆ. ಈ ವಿಯೆಟ್ನಾಮಿಗೆ ಹೋಗಿ, ವಿಯೆಟ್ನಾಮಿನ ಇದಕ್ಕೆ ಭಾಳ ಜನ ಭಾರತೀಯರು ಟೂರಿಗೆ ಹೋಗ್ತಿದ್ದಾರೆ. ಆಫ್ರಿಕನ್ ದೇಶನೂ ಬಿಟ್ಬಿಡಿ, ನೈಜೀರಿಯಾನೋ ನಮೀಬಿಯಾನೋ ಬೇಡ, ವಿಯೆಟ್ನಾಮ್ಗೆ ತೊಗೊಳ್ಳಿ. ಅಲ್ಲಿಗೆ ಹೋದರೆ ನಿಮಗೆ 1 ಪೌಂಡ್ ಬ್ರೆಡ್ ತೊಗೋಬೇಕಾದ್ರೆ ಕನಿಷ್ಠ ಒಂದು ಕೈ ಚೀಲ ತುಂಬ ದುಡ್ಡು ಒಯ್ಯಬೇಕು. ಅಂದರೆ ಅಲ್ಲಿನ ಸರ್ಕಾರದ ಬಗ್ಗೆ ಅಲ್ಲಿನ ಜನರಿಗೆ ಯಾವಾಗ ನಂಬಿಕೆ ಇರೋದಿಲ್ಲವೋ ಅಲ್ಲಿ ವಿಶ್ವಾಸ ಹೊರಟೋದಾಗ ಹಣ ಹೊರಟೋಗಿಬಿಡುತ್ತೆ.
ಸೊ ಆದ್ದರಿಂದ ಅಲ್ಟಿಮೇಟ್ಲಿ ಹಣ ಅಂದರೆ ವಿಶ್ವಾಸ. ಹಣ ಅಂದರೆ ವಿಶ್ವಾಸ ಅಂತಂದ್ರೆ ಹಾಗೇನೆ ಅದನ್ನು ಗುರುತಿಸೋದು ಹೇಗೆ? ಅವತ್ತು ಅಕ್ಕಿ ಇದು ಉಪ್ಪು ಅಂತ ಗುರುತಿಸಿದ್ವಿ, ಆಮೇಲೆ ಏನೋ ಆನೆ ಕುದುರೆ ಅಂತ ಗುರುತಿಸಿದ್ವಿ, ಏನೋ ಗುರುತಿಸಿದ್ವಿ. ಈಗ ನಾವು ನೋಡಿ ಅದು ಕ್ರೆಡಿಟ್ ಕಾರ್ಡ್ ಪ್ರನೋಟ್ ಅಂತ ಗುರುತಿಸಿದ್ವಿ, ನಾಣ್ಯ ಅಂತ ಗುರುತಿಸಿದ್ವಿ, ಮುದ್ರೆ ಅಂತ ಗುರುತಿಸಿದ್ವಿ, ಯಾವುದು ಚರ್ಮದ ಮೇಲೆ ಗುರುತು ಹಾಕಿಕೊಟ್ಟಿದ್ದು ಮಾಡಿದ್ವಿ. ಆಮೇಲೆ ಇವತ್ತು ಇಟ್ ಇಸ್ ಜಸ್ಟ್ ಇನ್ಫಾರ್ಮೇಷನ್ ಆಗಿದೆ ಅಷ್ಟೇ, ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್. ಅದೇನು ಡಿಜಿಟಲ್ ಇನ್ಫಾರ್ಮೇಷನ್. ಈಗ UPI ತಗೊಳ್ಳಿ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ತಗೊಳ್ಳಿ, ಇಟ್ ಇಸ್ ಎ ಜಸ್ಟ್ ಇನ್ಫಾರ್ಮೇಷನ್ ಪಾಸ್ ಟು ದಿ ಅದು ಡಿಜಿಟಲ್ ಇನ್ಫಾರ್ಮೇಷನ್. ಅದು ಹಣನೇ. RTGS ನಲ್ಲಿ ಮಾಡ್ತಾ ಇದೀವಿ, UPI ದಲ್ಲಿ ಮಾಡ್ತಾ ಇದೀವಿ, ಎಲ್ಲವೂ ಹಣನೇ. ಹೌದು. ಅಂದರೆ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೂ ಇಲ್ಲ ಮುಟ್ಲಿಕ್ಕೂ ಇಲ್ಲ, ಹೌದು, ಹಣ ವರ್ಗಾವಣೆ ಆಯಿತು. ಹಾಗಾಗಿ ಹಣ ಅಂದರೆ ಮೊದಲು ಇಬ್ಬರು ವ್ಯಕ್ತಿಗಳು ಒಪ್ಪಿಕೊಂಡಿರೋ ಮೌಲ್ಯ. ಅವರಿಬ್ಬರು ಒಪ್ಪಿಕೊಂಡ ಮೇಲೆ ಅದು ವರ್ಗಾವಣೆ ಆಗ್ತಿದ್ರೆ ಆ ಮೌಲ್ಯ ಉಳಿತದೆ. ಅಂದರೆ ಮೂರನೇ ವ್ಯಕ್ತಿಗೆ ವರ್ಗಾವಣೆ ಆಗ್ತಿದ್ರೆ. ಸೊ ಜಗತ್ತಿನ ಎಲ್ಲ ದೇಶಗಳಲ್ಲಿ ಹಣದ ವರ್ಗಾವಣೆಯನ್ನು ಆ ದೇಶದಲ್ಲಿ ಮಾಡೋದಕ್ಕೆ ಆಯಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಅದರ ನಿಯಂತ್ರಣವನ್ನು ಹೊಂದಿರ್ತವೆ. ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ, ಚೀನಾದ ಸೆಂಟ್ರಲ್ ಬ್ಯಾಂಕಿಗೆ ಪೀಪಲ್ಸ್ ಬ್ಯಾಂಕ್ ಅಂತ ಕರೀತಾರೆ, ಅಮೇರಿಕದ ಸೆಂಟ್ರಲ್ ಬ್ಯಾಂಕಿಗೆ ಫೆಡರಲ್ ಬ್ಯಾಂಕ್ ಅಂತ ಕರೀತಾರೆ. ಅವರು ಆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸ್ತಾರೆ. ಮತ್ತು ಅಲ್ಲಿ ಹೆಸರುಗಳು ಕೂಡ ಅವರವರ ದೇಶಕ್ಕೆ ಸಂಬಂಧಪಟ್ಟಾಗೆ ಡಾಲರ್, ಪೌಂಡ್, ಅವ್ರ ಕರೆನ್ಸಿ ಹೆಸರುಗಳು ಇರುತ್ತೆ. ಹಾಗೆಯೇ ಇಲ್ಲಿ ನಮ್ಮ ದೇಶದಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಣ ವರ್ಗಾವಣೆ ಮಾಡೋದಕ್ಕೆ ಬ್ಯಾಂಕ್ಗಳಿಗೆ ಅಧಿಕಾರ ಕೊಟ್ಟಿದೆ, ಲೈಸೆನ್ಸ್ ಕೊಟ್ಟಿದೆ. ಲೈಸೆನ್ಸ್ ಇಲ್ಲದೆ ಇರೋರು ಅನೇಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಅವರು ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ಇರ್ಬೋದು, ಸವರ್ದ್ ಆ್ಯಕ್ಟಲ್ಲಿ ಇರ್ಬೋದು, ಮಾತಾಡ್ತಾ ಬ್ಯಾಂಕ್ ಅಂತ ಕರೆದು ಬಿಡ್ತಾರೆ. ನಮ್ಮಲ್ಲಿ ಸಾರ್ವಜನಿಕರಿಗೆ ಏನು ಅಂದರೆ ಹಣಕಾಸು ವ್ಯವಹಾರ ಮಾಡೋರಲ್ಲಿ ಅವರೇನಪ್ಪ ಬ್ಯಾಂಕರ್ಸ್ ಮಾರ್ಗ ಸಿನಿಮಾ ನೋಡ್ಬಿಟ್ಟವ್ರು ನಾವು ಬ್ಯಾಂಕ್ ಅಂದ್ಬಿಡೋದು. ಸೊ ಆ ಬ್ಯಾಂಕ್ ಅಲ್ಲ, ಅವ್ರ ಹೆಸರಿನಲ್ಲಿ ಬ್ಯಾಂಕ್ ಇರುತ್ತೆ, RBI ಲೈಸೆನ್ಸ್ ಇರುತ್ತೆ. ಅವರು ಮಾತ್ರ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಹಣ ವರ್ಗಾವಣೆ ಮಾಡಬಹುದು. ಹಣ ವರ್ಗಾವಣೆ ಮಾಡೋಕ್ಕೆ ಒಂದು ಕಾಲದಲ್ಲಿ ನಮ್ಮಲ್ಲಿ DD ಇತ್ತು, ಚೆಕ್ ಇತ್ತು, ಚೆಕ್ ಈಗಲೂ ಇದೆ. DD ಸ್ವಲ್ಪ ಹೆಚ್ಚು ಕಡಿಮೆ ಹೊರಟೋಗ್ಬಿಟ್ಟಿದೆ, ಯಾಕಂದ್ರೆ ಈಗ RTGS ನೆಫ್ಟ್ ಅಂತ ಬಂತು. ನೆಫ್ಟ್ ಅಂತ ಹೇಳಿದರೆ ಇವೆ RTGS ಆ್ಯಂಡ್ ನೆಫ್ಟ್ ಎರಡೂ ಕೂಡ ಡಿಜಿಟಲಿ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಣವನ್ನು ವರ್ಗಾಯಿಸೋದು. ನೆಫ್ಟ್ ಅಂತ ಹೇಳಿದರೆ ಅದು ಕನಿಷ್ಠ ಗರಿಷ್ಠ ಅದಕ್ಕೇನು ವ್ಯತ್ಯಾಸ ಇಲ್ಲ, ಎಷ್ಟಾದರೂ ಕಳಿಸ್ಬೋದು. ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್. RTGSನ ರಿಯಲ್ ಟೈಮ್ ಗ್ರಾಸ್ ಸೆಟ್ಲ್ಮೆಂಟ್ ಅಂತ ಕರಿತೀವಿ. RTGSನ ಪ್ರತಿ ಅರ್ಧ ಗಂಟೆಗೊಮ್ಮೆ ಸೆಟ್ಲ್ಮೆಂಟ್ ಮಾಡುತ್ತೆ RBI. ನೆಫ್ಟನ್ನು ಪ್ರತಿ 1 ಗಂಟೆಗೊಮ್ಮೆ ಸೆಟ್ಲ್ಮೆಂಟ್ ಮಾಡುತ್ತೆ, ಇಷ್ಟೇ ವ್ಯತ್ಯಾಸ. RTGSಲ್ಲಿ 2 ಲಕ್ಷದ ಕೆಳಗಿಂದು ತೊಗೊಳ್ಳಲ್ಲ ಹಣ, ಮೇಲಿದು ಎಷ್ಟಾದರೂ ತೊಗೊಳ್ತಾರೆ. ನೆಫ್ಟಲ್ಲಿ ಕನಿಷ್ಠ ಗರಿಷ್ಠ ಇಲ್ಲ, ಎಷ್ಟಾದರೂ ತೊಗೊಳ್ತಾರೆ. ಸೊ ಇಷ್ಟು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ ಎರಡರಲ್ಲಿ. ಆದರೆ ಒಂದು ವ್ಯಕ್ತಿಯ ಕಳಿಸೋ ವ್ಯಕ್ತಿ ಈ ಬ್ಯಾಂಕಿನ ಗ್ರಾಹಕ, ಪಡೆಯುವ ವ್ಯಕ್ತಿ ಇನ್ನೊಂದು ಬ್ಯಾಂಕಿನ ಗ್ರಾಹಕ. ಆ ಬ್ಯಾಂಕು ಈ ಬ್ಯಾಂಕು ಎರಡೂ ಬಂದು, ಅದು ಚೆಕ್ ಆಗಿರ್ಬೋದು. ಚೆಕ್ಕು ಕೂಡ ಈಗ ಮುಂಚೆ ನಾವೇನು ಮಾಡ್ತಿದ್ವಿ, ಫಿಸಿಕಲಿ ಆ ಬ್ಯಾಂಕಿಗೆ ಆ ಊರಿಗೆ ಕಳಿಸ್ತಿದ್ವಿ ಬೈ ಪೋಸ್ಟ್, ರಿಜಿಸ್ಟರ್ ಪೋಸ್ಟ್. ಈಗ ಅದನ್ನು ಕೂಡ ನಾವು CTS ಟ್ರಂಕೇಶನ್ ಸಿಸ್ಟಮ್, ಅಂದರೆ ಆ ಚೆಕ್ ಈಗ ಅಲ್ಲಿಗೆ ಪ್ರಯಾಣ ಮಾಡಲ್ಲ. ಉದಾಹರಣೆ, ಭದ್ರಾವತಿಯಲ್ಲಿಂದ ಬೆಂಗಳೂರಿನಲ್ಲಿರೋ ವ್ಯಕ್ತಿ ಚೆಕ್ ಕೊಟ್ಟಿದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು ಚೆಕ್ ಅವಾಗ ಆ ಬ್ಯಾಂಕಿಗೆ. ಈಗಿಲ್ಲ, ಇಲ್ಲೇ ಒಂದು ಸ್ವೈಪ್ ಮಾಡ್ತೀವಿ, ಅದನ್ನು ಕಾರ್ಡ್ ಸ್ವೈಪ್ ಮಾಡಿದಂಗೆ ಅದರ ಎಲೆಕ್ಟ್ರಾನಿಕ್ ಮಾಹಿತಿ ಆ ಬ್ಯಾಂಕಿಗೆ ಹೋಗಿ ಆತನ ಖಾತೆಗೆ ಡೆಬಿಟ್ ಆಗಿ ಹಣ ಬಂದ್ಬಿಡುತ್ತೆ. ಅದಕ್ಕೆ ಈಗ ವಾರಗಟ್ಟಲೆ ಕಾಯುವಂತ ಅವಶ್ಯಕತೆ ಇಲ್ಲ. ಅದು ಕೂಡ ನಿಮ್ಮ ಡೆಬಿಟ್ ಕ್ರೆಡಿಟ್ ಕಾರ್ಡ್ UPI ಥರ ಆಗೋಗ್ಬಿಟ್ಟಿದೆ. ಸೊ ಆದ್ದರಿಂದ ಚೆಕ್ ಈಗಲೂ ಇದೆ, ಬಟ್ DD ಆಲ್ಮೋಸ್ಟ್ ಹೊರಟೋಗಿದೆ, RTGS ನೆಫ್ಟ್ ಬಂದಿದ್ದರಿಂದ. ಸೊ ಈಗ ಚೆಕ್ ಇದೆ, RTGS ಇದೆ, ನೆಫ್ಟ್ ಇದೆ, UPI ಇದೆ, ಇಮಿಡಿಯೇಟ್ ಮನಿ ಟ್ರಾನ್ಸ್ಫರ್ IMPS ಇದೆ. ಹಾಗೆಯೇ ಪ್ರತಿ ತಿಂಗಳು ಕಟ್ಟಬೇಕು, ಆ ಥರದ ಬಿಲ್ಗಳಿದೆ. ಇನ್ನೊಂದಿದೆ ನಮಗೆ, ಅಥವಾ ಸಾಲದ ಕಂತುಗಳು ಕಟ್ಟಬೇಕು. ಅದಕ್ಕೆ ನಾವು ಮ್ಯಾಂಡೇಟ್, ಹಿಂದೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಿದೆ, ಈಗ ಮ್ಯಾಂಡೇಟ್ ನಾವು ಎಲೆಕ್ಟ್ರಾನಿಕ್ಲಿ ಕೊಟ್ಬಿಟ್ರೆ ಅದು ಪ್ರತಿ ತಿಂಗಳು ಹೊರಟೋಗುತ್ತೆ. ಆ ಮ್ಯಾಂಡೇಟ್ ಏನಾದರೂ ಅವತ್ತು ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಲಿಲ್ಲ, ಅದು ಟ್ರಿಗರ್ ಆಗುತ್ತೆ. ಅಲ್ಲಿ ದುಡ್ಡು ಇಲ್ಲ ಅಂದರೆ ವಾಪಸ್ ಹೋಗುತ್ತೆ. ಆವಾಗ ಆಟೋಮೆಟಿಕ್ಲಿ ಅದು ಕೂಡ ಚೆಕ್ ಬೌನ್ಸ್ ಆಗುತ್ತೆ, ಚೆಕ್ ಬೌನ್ಸ್ ಕೇಸ್ ಆಗುತ್ತೆ. ಚೆಕ್ ಕೊಡದೇ ಇದ್ರೂ ಕೂಡ ಚೆಕ್ ಬೌನ್ಸ್ ಅಂತಾನೆ ಕರಿತೀರಿ. ಹೌದು, ಚೆಕ್ ಬೌನ್ಸ್, ಅದು ಎಲೆಕ್ಟ್ರಾನಿಕ್ ಚೆಕ್, ಅದು ಚೆಕ್ ಬೌನ್ಸ್ ಆಗಿಬಿಡುತ್ತೆ. ಚೆಕ್ ಬೌನ್ಸ್ ಆದರೆ ಆ ಕಡೆ ಹಣ ಸ್ವೀಕರಿಸಬಹುದಾದ ವ್ಯಕ್ತಿ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬಹುದು. ನೀವು ಅನ್ಸ್ಬೋದು, ಅಲ್ರಿ ಇದು ಹಣ ಕೊಡೋದು ತೊಗೊಳ್ಳೋದು ಸಿವಿಲ್ಲು, ಸಿವಿಲ್ ಕೇಸ್ ಹಾಕಲಿ ನಾನು ಇಷ್ಟು ಹಣ ಬೇಕು ಅಂತ. ಕ್ರಿಮಿನಲ್ ಯಾಕೆ? ಅಂಡರ್ NI ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ. ಯಾಕೆ ಅಂದರೆ ಆಗಲೇ ಹೇಳಿದೆ ನಾನು, 2 ವ್ಯಕ್ತಿಗಳ ಮಧ್ಯದ ವಿಶ್ವಾಸ ನಂಬಿಕೆ ಹಣ. ಆತ ವಿಶ್ವಾಸ ದ್ರೋಹವನ್ನು ಮಾಡಿದ್ದಾನೆ.
ಫ್ರಾಡ್ ಕೇಸ್ ಅಂತ ಹೇಳ್ಬಿಡ್ತೀವಿ, ಬ್ರೀಚ್ ಆಫ್ ಟ್ರಸ್ಟ್. ಹಾಗಾಗಿ ಅದು ಕ್ರಿಮಿನಲ್ ಆಗುತ್ತೆ. ಸೊ ಆದ್ದರಿಂದ ಇಲ್ಲಿರೋದೇನು ಅಂದರೆ, ಯಾಕೆ ಈ ಕಾಯ್ದೆನ ಸರ್ಕಾರ ತೊಗೊಂಬಂತು ಅಂದರೆ, ಈ ವ್ಯಕ್ತಿಗಳು ಈ ರೀತಿ ಹಣ ವರ್ಗಾವಣೆ ಮಾಡೋದರಲ್ಲಿ ತಪ್ಪುಗಳು ಮಾಡಿದರೆ, ಹಣ ವರ್ಗಾವಣೆ ಮಾಡೋದಕ್ಕೆ ಡಿಫಾಲ್ಟ್ ಆಗ್ತಾ ಹೋದರೆ ಹಣದ ಮೇಲಿನ ವಿಶ್ವಾಸ ಕಡಿಮೆ ಆಗುತ್ತೆ, ಸರ್ಕಾರದ ಮೇಲೆ, ವ್ಯವಸ್ಥೆ ಮೇಲೆ. ಹಾಗಾಗಿ ಹಣದ ಮೌಲ್ಯ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಹಣದ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕಾದ್ರೆ, ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಖಂಡಿತವಾಗಿ ನಾವು ಅದನ್ನು ವಿಶ್ವಾಸ, ಇಬ್ಬರು ವ್ಯಕ್ತಿಗಳ ವಿಶ್ವಾಸ ಕಾಪಾಡಬೇಕಾಗತ್ತೆ. ಹಾಗಾಗಿ NI ಆ್ಯಕ್ಟ್ ಬಂತು, ಇದನ್ನು ನಾವು ಕ್ರಿಮಿನಲ್ ಮೊಕದ್ದಮೆ ಮಾಡಿದ್ದೀವಿ. ಸೊ ಹಣ ವರ್ಗಾವಣೆ ಆಗೋದ್ರ ಮೂಲಕವೇ ಮಾತ್ರ ಅದಕ್ಕೆ ಬೆಲೆ ಇದೆ, ಇಲ್ಲಾಂದರೆ ಹಣಕ್ಕೆ ಬೆಲೆ ಇಲ್ಲ. ಹಣಕ್ಕೆ ಬೆಲೆ ಇಲ್ಲ. ವರ್ಗಾವಣೆ, ವಿಶ್ವಾಸ, ನಂಬಿಕೆ ಆಧಾರದ ಮೇಲೆ ಹಣ ನಿಂತಿದೆ ಅಷ್ಟೇ. ಹಾಗಿದ್ರೆ ಇಲ್ಲಿ ಇನ್ನೊಂದು ಮನೋಹರ್ ಮಸ್ಕಿ ಅವರೇ, ನಮ್ಮ ಕೇಳೋರಿಗೆ ಹೇಳಬೇಕು, ಡೆಬಿಟ್ ಕಾರ್ಡು ನನ್ನ ಅಕೌಂಟ್ನಲ್ಲಿ ಇರೋದಷ್ಟಕ್ಕೆ ನಾನು ಟ್ರಾನ್ಸಾಕ್ಷನನ್ನು ಮಾಡ್ಬೋದು. ಕ್ರೆಡಿಟ್ ಕಾರ್ಡಿನ ವ್ಯವಹಾರ ಇರುತ್ತಲ್ಲ ನೋಡಿ, ನೀವು ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳೋದಿದ್ದರೂ ಕೂಡ ನಾವು ಬ್ಯಾಂಕ್ನವ್ರು ಅನೇಕ ಸಾರಿ ಒಳ್ಳೆಯ ಗ್ರಾಹಕರಿಗೆ ಕ್ರೆಡಿಟ್ ಕೊಟ್ಟಿರ್ತೀವಿ. ಉದಾಹರಣೆಗೆ ಹೇಳ್ತೀವಿ, ಒಬ್ಬ ಒಳ್ಳೆಯ ಗ್ರಾಹಕ ಇದ್ದಾನೆ, ಅದನ್ನ SB ಅಕೌಂಟ್ ಇದೆ. SB ಅಕೌಂಟ್ನಲ್ಲಿ ಯಾವಾಗಲೂ 50-60 ಸಾವಿರ ಲಕ್ಷ ಬ್ಯಾಲೆನ್ಸ್ ಇರ್ತಿತ್ತು. ಇವತ್ತು ಆತಂದು LIC ಚೆಕ್ ಬಂದುಬಿಟ್ಟಿದೆ, ಅಥವಾ ಆತನ ಮ್ಯಾಂಡೇಟ್ ಬಂದಿದೆ, ಆತ ಊರಲ್ಲಿಲ್ಲ, ಫೋನ್ ಮಾಡ್ತೀವಿ, ಹೊರಟೋಗಿದ್ದಾನೆ, ಮಾಡ್ತಾರೆ, ಅದಕ್ಕೆ ಒಂದು 10,000 ರೂಪಾಯಿ ಕಡಿಮೆ ಬಿದ್ದಿದೆ, 15,000 ಕಡಿಮೆ ಬಿದ್ದಿದೆ. ಆವಾಗ ನಾವು ಬ್ಯಾಂಕ್ನವ್ರು ವಾಪಸ್ ಕಳಿಸಲ್ಲ, ಇಫ್ ಈಸ್ ಎ ಗುಡ್ ಕಸ್ಟಮರ್. ಆತಗ 10-15,000 ರೂಪಾಯಿ ತಕ್ಷಣ ಒಂದು TOD ಮಾಡಿ ಅದನ್ನ SB ಅಕೌಂಟ್ಗೆ ಹಾಕಿ ಅದನ್ನು ಪಾಸ್ ಮಾಡ್ತೀವಿ. ಯಾಕೆ ಅಂದರೆ ಅದು LIC ಚೆಕ್, ಅಂದರೆ ಆತನ ಲೈಫ್ ಇನ್ಶೂರೆನ್ಸ್, ಅದು ಆತನ ತೊಂದರೆ ಆಗಬಾರ್ದು. ಅಷ್ಟರ ಮಟ್ಟಿಗೆ ಅದು ತಕ್ಷಣ ಕ್ರೆಡಿಟ್ ಕೊಟ್ಟಂಗೆ. ಕ್ರೆಡಿಟ್ ಕಾರ್ಡ್ ಅಂದರೆ ಹೀಗೇನೆ, ಒಂದು ವ್ಯಕ್ತಿ ನೀವು ಇಷ್ಟು ಯೋಗ್ಯತೆಯನ್ನು ಹೊಂದಿದ್ದೀರಿ, ಯೋಗ್ಯತೆ ಕ್ರೆಡಿಟ್ ವರ್ದಿನೆಸ್ ಅಂತೀವಿ ಅದಕ್ಕೆ, ನಿಮಗೆ ಇಷ್ಟು ಕ್ರೆಡಿಟನ್ನು ಸಾಲ ಪಡೆಯುವ ಅರ್ಹತೆ ಇದೆ ಅಂತ ನಾವು ಅಸೆಸ್ ಮಾಡ್ತೀವಿ. 50 ಲಕ್ಷ ಪಡಿಬೋದು. 50 ಲಕ್ಷಕ್ಕೆ ಏನಿಲ್ಲ, 5 ಲಕ್ಷ ನೀವು ಎನಿ ಟೈಮ್ ನೀವು ಬಳಸಿ ಅಂತ ಒಂದು ಪ್ರೀ ಸ್ಯಾಂಕ್ಷನ್ಡ್ ಸಿಸ್ಟಮ್ ಕೊಟ್ಬಿಡ್ತೀವಿ. ಅದನ್ನು ನೀವೆಲ್ಲಾದರೂ ಎಲೆಕ್ಟ್ರಾನಿಕಲಿ ಬಳಸಿ ಅಂತ ಕೊಡೋದನ್ನೇ ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ಕ್ರೆಡಿಟ್ ಕಾರ್ಡನ್ನು ತಗೋತೀವಿ. ಆದರೆ ಇಲ್ಲೊಂದು ಎಚ್ಚರಿಕೆ ಇದೆ, ಇಲ್ಲೊಂದು ಟ್ರ್ಯಾಪ್ ಇದೆ. ಅಲ್ಲಿ ಏನು ಹೇಳ್ತಾರೆ ಬ್ಯಾಂಕಿನವರಲ್ಲ, ಟು ಬಿ ಭಾಳ ಮಂದಿಗೆ ಇದು ಗೊತ್ತಿರಲಿ, ಕ್ರೆಡಿಟ್ ಕಾರ್ಡ್ ಕೊಡ್ತಿರೋರು ಯಾರು ಬ್ಯಾಂಕಿನವರಲ್ಲ, ವೀಸಾ, ಮಾಸ್ಟರು, ಇವೆಲ್ಲವೂ ಕೂಡ ಬೇರೆ ಸಂಸ್ಥೆಗಳು ಬ್ಯಾಂಕ್ ಥ್ರೂ ಮೂಲಕ ಕೊಡ್ತಾರೆ. ಅವ್ರೇನು ಹೇಳ್ತಾರೆ, 30 ದಿವಸ ನಿಮಗೆ ಇಂಟ್ರೆಸ್ಟ್ ಫ್ರೀ, ಇಂಟ್ರೆಸ್ಟ್ ಇಲ್ಲದೆ ಬಳಸಿ ಅಂತ. ಸೊ ಎಲ್ಲರೂ ಏನು ಮಾಡ್ತಾರೆ, ಇಂಟ್ರೆಸ್ಟ್ ಫ್ರೀ ಅಂತ ಹೇಳಿ ತಗೊಳಕ್ಕೆ ಹೋಗ್ತಾರೆ. ಹಾಗಾದ್ರೆ ಅವ್ರಿಗೇನು ಲಾಭ? ಇಂಟ್ರೆಸ್ಟ್ ಫ್ರೀ ಯಾಕೆ ಕೊಡ್ತಾರೆ? ಯಾರು ಹಣನ ಬಡ್ಡಿ ರಹಿತವಾಗಿ ಕೊಟ್ಟರೆ ಅವ್ರಿಗೆ ಒಂದು ತಿಂಗಳ. ಸೊ ಆದರೆ ಅಲ್ಲಿರೋದೇನು ಅಂದರೆ, ಆತ ಇಂಟ್ರೆಸ್ಟ್ ಫ್ರೀ ನಮ್ಮ ಸಾಮಾನ್ಯ ಜನರು ಇಡೀ ಜಗತ್ತಿಂದ ಎಲ್ಲ ಅವ್ರು ಲೆಕ್ಕ ಹಾಕಿರ್ತಾರೆ. ಎಲ್ಲೋ 10 ಮಂದಿನೋ 15% ಮಂದಿ ಮಾತ್ರ ಸಮಯಕ್ಕೆ ಸರಿಯಾಗಿ ಕೊಡ್ತಾರೆ, ಉಳಿದವರು ಸ್ವಲ್ಪ ತಡವಾಗಿ ಕೊಡ್ತಾರೆ. ಆವಾಗ ಏನಾಗುತ್ತೆ, ಆತನಿಗೆ ತಕ್ಷಣಕ್ಕೆ 24-36% ಬಡ್ಡಿ ಬಂದುಬಿಡುತ್ತೆ. ಹಾಗಾಗಿ ಅದರಲ್ಲಿ ಲಾಭ ಬರುತ್ತೆ ಅವರಿಗೆ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಬೇಕಾದ್ರೆ ಅತ್ಯಂತ ಹೆಚ್ಚಿನ ಆರ್ಥಿಕ ಶಿಸ್ತು ನಿಮ್ಮಲ್ಲಿದ್ದರೆ ತೆಗೆದುಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಇದ್ರೆ ಡೆಬಿಟ್ ಕಾರ್ಡ್ ಮಾತ್ರ ತಗೊಳ್ಳಿ. ಕ್ರೆಡಿಟ್ ಕಾರ್ಡ್ನ ಡಿಫಾಲ್ಟ್ ಕೂಡ ಸಿಬಿಲ್ಗೆ ಹೋಗುತ್ತಾ? ಖಂಡಿತ ಹೋಗುತ್ತೆ, ಸಾಲವೇ ಅದು. SBI ಎಂಪ್ಲಾಯಿ ರಿಜೆಕ್ಷನ್ ಕೇಸಲ್ಲಿ ಆತಂದು ಕ್ರೆಡಿಟ್ ಕಾರ್ಡ್ ಇತ್ತು, ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡೋದ್ರಲ್ಲಿ ವಿಳಂಬ ಆಗಿತ್ತು, ಆದ್ದರಿಂದ ಆತನ ಸಿಬಿಲ್ ಸ್ಕೋರ್ ಕಡಿಮೆ ಆಗಿದ್ದರಿಂದ ನೌಕರಿ ಕಳ್ಕೊಂಡಾತ. ಅಲ್ಲ, ಅದಕ್ಕೆ ಯಾಕಂದ್ರೆ ಈಗ ಟೋಟಲ್ ಬ್ಯಾಂಕಿನ ವ್ಯವಹಾರಗಳನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಸಿಬಿಲ್ ಸ್ಕೋರ್ ಅಂಡರ್ನೇ ನೋಡಬೇಕಾದಂತ ಪ್ರಸಂಗ ಇರೋದ್ರಿಂದ ಇದನ್ನ ಕೇಳಿದ್ದು. ಬ್ಯಾಂಕಿಂದ ಹೇಳಿದ್ರಿ ಬಾಡಿಗೆ ಮನೆಗೂ ಮುಂದಿನ ದಿನಗಳಲ್ಲಿ ಯಾವೆಲ್ಲವೂ ಮದುವೆಗೂ ಬೇಕಾಗತ್ತೆ ಅಂತ. ಆರ್ಥಿಕ ಶಿಸ್ತು ಜೀವನದಲ್ಲಿಯೂ ಶಿಸ್ತನ್ನು ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ ಅನ್ನೋದನ್ನ ಹೇಳ್ಬಿಟ್ಟಿದ್ದೀರಿ ತಾವು. ಅಷ್ಟೇ ಅಲ್ಲ, ಸಾಲ ಕೊಡಬೇಕಾದಾಗ ಬರೀ ಇದಷ್ಟೇ ನೋಡಲ್ಲ. ಉದಾಹರಣೆಗೆ ಹೇಳ್ತೀನಿ, ನನಗೊಬ್ಬ ಬ್ಯಾಂಕ್ ಸ್ನೇಹಿತರು ಹೇಳಿದರು, ಒಂದು ಬ್ಯಾಂಕಿನ ಅರ್ಜಿ ಬಂದಿತ್ತು, ಆತನ ಸಾಲವನ್ನು ಆತನ ಮಾಹಿತಿನೆಲ್ಲ ತೆಗೆದು ನೋಡ್ತೀವಿ ನಾವು, ಬೇರೆ ಬೇರೆ ಮೂಲಗಳಿರ್ತದೆ. ಆವಾಗ ಗೊತ್ತಾಗಿದ್ದೇನೆಂದರೆ, ಆತ ತನ್ನ ಕ್ರೆಡಿಟ್ ಕಾರ್ಡನ್ನು ಈ ಗೋವಾದಲ್ಲಿ ಅವೇನೋ ನಿಮ್ಮ ಗೇಮ್ಗಳು ಏನಂತಾರೆ ಆ ಥರದ ಇದರಲ್ಲಿ ಬಳಸಿದ್ದ ಆತ. ಅದು ಏನು ಒಂದು ಸಾರಿ ಅಲ್ಲ, 2-3 ಸಾರಿ. ಆದರೆ ತನ್ನ ಸಾಲ ನಿರಾಕರಿಸಿದರು. ಯಾಕೆ ಅಂದರೆ ಆತನಿಗೆ ಗ್ಯಾಂಬ್ಲಿಂಗ್ ಮಾಡುವ ಸ್ವಭಾವ ಇದೆ, ಅಂಥ ವ್ಯಕ್ತಿ ಹತ್ರ ಹಣ ಸುರಕ್ಷಿತ ಇರಲ್ಲ ವಾಪಸ್ ಕೊಡೋದು ಅದಕ್ಕೆ. ಆದ್ದರಿಂದ ಇದು ನಿರಾಕರಿಸಿದ್ರು. ಇದು ಗೊತ್ತಾದ ಮೇಲೆ ಇದನ್ನು ಅವರು ಒಂದು ಕಾರ್ಯಕ್ರಮದಾಗ ಹೇಳಿದರು. ಅದು ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ಕೆಲವೊಂದಿಷ್ಟು ಮಂದಿ ಮಹಿಳೆಯರು ಅವ್ನು ಭೇಟಿಯಾಗಿ ಬಂದಿದ್ರಂತ, ಸ್ವಲ್ಪ ವಯಸ್ಸಾದವರು. ಏನಮ್ಮ, ಇಲ್ಲ ಇದನ್ನು ನಾವು ಎಲ್ಲಿ ತೊಗೊಳ್ಬೋದು, ಯಾಕೆ ನಿಮಗೆ ಯಾಕೆ ಬೇಕು ಅಂದ್ರೆ ಅಂತ. ಅಲ್ಲ, ನಮ್ಮ ಮಕ್ಕಳನ್ನ ಕೊಡಬೇಕಾದಾಗ ಆತ ಗ್ಯಾಂಬ್ಲಿಂಗ್ ಮಾಡ್ತಾನೆ ಇಲ್ಲ ಅಂತ ತಿಳ್ಕೊಳ್ಬೇಕು. ಇಷ್ಟು ದಿವಸ ಬರೀ ಸಿಬಿಲ್ ಸ್ಕೋರ್, ಈಗ ಇದನ್ನು ನೋಡ್ಬೋದು ಅಂತ ಗೊತ್ತಾಯ್ತಲ್ಲ ಆತನ ಸ್ವಭಾವ ಏನಿದೆ ಅಂತ.
ಸೊ ಹಾಗೆ ಆರ್ಥಿಕ ಶಿಸ್ತು ಹಾ ಜೀವನದ ಶಿಸ್ತಿಗೂ ಜೀವನದ- ಹೇಗೆ ಆಗುತ್ತೆ ಅನ್ನೋದು ಕೂಡ ತಿಳ್ಕೋಬಹುದು. ಸರಿ ಇದೆ. ಈಗ ಮನೋಹರ್ ಮಸ್ಕಿ ಅವರೇ, ನಾವು ನಮ್ಮ ಕೇಳುಗರಿಗೆ ಹೇಳ್ತೀವಿ, ಈ ಹಣ ವರ್ಗಾವಣೆಯಲ್ಲಿ 10 ಹಲವು ವಿಧಗಳಿವೆ ಅನ್ನೋದನ್ನ ಚರ್ಚೆ ಮಾಡ್ತಿದ್ದೀವಿ. ಹಣ ವರ್ಗಾವಣೆಯಲ್ಲಿ ನೋಡ್ರಿ, ಒಂದು ಕಾನೂನುಬದ್ಧವಾಗಿರೋದಲ್ಲದೆ ಬಹುಶಃ ಆಸಕ್ತಿಕರವಾಗಿರೋದು ಇನ್ನೊಂದು ಹೇಳೇ ಬಿಡ್ಬೋದು. ಇತ್ತೀಚೆಗೆ ಕೇಳಿರ್ತೀವಿ ನೀವು, ಇಡಿ ಡೈರೆಕ್ಟರೇಟ್ ದಾಳಿ ಆಯಿತು, ಇನ್ನೊಂದಾಯಿತು, ಅದರಲ್ಲಿ ಹವಾಲಾ ಅಂತ ಬರುತ್ತೆ, ಅಕ್ರಮ ಹಣ ವರ್ಗಾವಣೆ, ಹವಾಲಾ ಅಂತ ಹೇಳ್ತಾರೆ. ಹವಾಲಾ ಅಂದ್ರೆ ಇಲ್ಲಿ ಯಾವುದೋ ಈ ಸಿನಿಮಾಗಳಲ್ಲಿ ಇರ್ತದೆ, ಒಂದು ನೋಟಿನ ಅರ್ಧ ಬಾಗಿಲಿರ್ತದೆ, ಅಲ್ಲಿರುತ್ತೆ, ತೋರಿಸ್ಬಿಟ್ಟು ಅಂತ ಹೇಳೋದು. ಸೊ ಇದು ಕೂಡ ಒಂದು ಹಣ ವರ್ಗಾವಣೆ, ಆದರೆ ಅದು ಕಾನೂನುಬದ್ಧವಲ್ಲದ ಕಪ್ಪು ಹಣದ ವರ್ಗಾವಣೆ. ಅದು ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ಅದು ಗೊತ್ತಾದಾಗ ಏನೋ ಸಂಬಂಧಪಟ್ಟ ಪ್ರಾಧಿಕಾರಗಳು, ಅಧಿಕಾರಿಗಳು ಅದರ ಕ್ರಮ ಕೈಗೊಳ್ಳುತ್ತಾರೆ. ಅದನ್ನೇ ನಾವು ದಾಳಿ, ಇನ್ಕಮ್ ಟ್ಯಾಕ್ಸ್ ದಾಳಿ, ಇಡಿ ದಾಳಿ ಹೇಳ್ತೀವಿ. ಆದ್ದರಿಂದ ನಾನು ಆರ್ಥಿಕ ಶಿಸ್ತು ಇರಬೇಕು ಅಂದರೆ, ಆರ್ಥಿಕ ಶಿಸ್ತಿನ ಮನುಷ್ಯನಾಗಿರಬೇಕು ಅಂದರೆ ಇದರಿಂದ ಹೊರಗಡೆ ಇರಬೇಕು. ಫಸ್ಟು ಹಣ ವರ್ಗಾವಣೆ ಮಾಡೋದಕ್ಕೆ ಮೊದಲನೇದು ನಿಮ್ಮಲ್ಲಿ ಇರಬೇಕಾಗಿದ್ದು ಒಂದೇನು ಅಂದರೆ ಒಂದು ಬ್ಯಾಂಕಿನ ಖಾತೆ. ಭಾಳ ಜನರಿಗೆ ಗೊತ್ತಿರಬೇಕು, ಬ್ಯಾಂಕಿನ ಖಾತೆ ತೆಗೆಯೋದೇ ಭಾಳ ಇಂಪಾರ್ಟೆಂಟ್. ಅಲ್ಲಿ ಹೋಗಿ ನಾನು ನಂದು KYC ಕೊಡ್ತೀನಿ, ನೋ ಯುವರ್ ಕಸ್ಟಮರ್ ಅಂದರೆ ನಾನು ಆಧಾರ್ ಕೊಡ್ತೀನಿ, ಪ್ಯಾನ್ ಕಾರ್ಡ್ ಕೊಡ್ತೀನಿ, ಫೋಟೋ ಕೊಡ್ತೀನಿ, ಇವೆಲ್ಲ ಕೊಡ್ತೀನಿ. ಯಾಕೆ? ಭಾಳ ಜನರಿಗೆ ಇದು ಗೊತ್ತಿರೋಲ್ಲ. ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ತೀನಿ ನಾನು. ಯಾಕೆ ತೊಗೊಳ್ತೀನಿ? ನನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕರೆ ಅದು ಜಿಲ್ಲಾ ರಸ್ತೆ ಇರ್ಬೋದು, ಗ್ರಾಮೀಣ ರಸ್ತೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ನಾನು ಗಾಡಿ ಓಡಿಸ್ಬೋದು. ಅದರಲ್ಲೂ ಕೂಡ ನಿಮಗೆ LMV ಬೇರೆ 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 ಇದೆ. ಹಾಗೆಯೇ ಒಮ್ಮೆ DL ತೆಗೆದುಕೊಂಡು ಹೇಗೆ ಗಾಡಿ ಓಡಿಸ್ಬೋದು, ಒಂದು ಬ್ಯಾಂಕಿನಲ್ಲಿ ನೀವು ಖಾತೆಯನ್ನು ತೆಗೆದ ತಕ್ಷಣ, ಅದು ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆ, ನೀವು ಈ ದೇಶದ ಅಥವಾ ಜಗತ್ತಿನ ಇನ್ನೊಂದು ದೇಶದ ವ್ಯಕ್ತಿಗೆ, ಸಂಸ್ಥೆಗೆ, ನಿಮ್ಮ ಯಾವುದೋ ಕಾರಣಕ್ಕೆ, ಅದು ವೈಯಕ್ತಿಕ ಅಥವಾ ವ್ಯಾಪಾರ ಕಾರಣಕ್ಕೆ ಹಣವನ್ನು ವರ್ಗಾಯಿಸಬಹುದು. ನಿಮ್ಮ ಬ್ಯಾಂಕಿನ ಖಾತೆಯಿಂದ ಅವನ ಬ್ಯಾಂಕಿನ ಖಾತೆಗೆ ಅಥವಾ ಆ ಸಂಸ್ಥೆಯ ಬ್ಯಾಂಕಿನ ಖಾತೆಗೆ. ಇದರಿಂದ ನಿಮ್ಮ ಜೀವನ, ವ್ಯವಹಾರ, ವಹಿವಾಟು, ನನ್ನ ಮಗ ಓದ್ತಿದ್ದಾನೆ, ಮಗಳು ಓದ್ತಿದ್ದಾರೆ, ಅವ್ರಿಗೆ ದುಡ್ಡು ಕಳಿಸ್ಬೇಕು, ಅಥವಾ ನಮಗೆ ವಯಸ್ಸಾಗಿದೆ, ಮಕ್ಕಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಬದುಕೋದಕ್ಕೆ ಅವ್ರು ಹಣ ಕಳಿಸ್ತಾರೆ. ನಾನು ಇವತ್ತೇನೋ ವ್ಯಾಪಾರ ಮಾಡ್ತಿದ್ದೀನಿ, ನಾನು ಕಾಶ್ಮೀರದಿಂದ ಇಲ್ಲಿ ಸೇಬು ತರಿಸ್ಬೇಕು, ಇಲ್ಲಿಗೆ ಆ ಸೇಬು ತರ್ಸೋಕೆ ಅವನಿಗೆ ಹಣ ಕಳಿಸ್ಬೇಕು, ಇಲ್ಲಿಗೆ ಸೇಬು ಬರುತ್ತೆ. ಹೀಗೆ ಒಂದು ವ್ಯಾಪಾರ ವಹಿವಾಟಿಗೂ ಇರ್ಬೋದು, ವೈಯಕ್ತಿಕ ಜೀವನಕ್ಕೂ ಇರ್ಬೋದು, ಹಣ ವರ್ಗಾವಣೆ ಅನಿವಾರ್ಯ. ಅದನ್ನು ನಿಯಂತ್ರಿಸೋದು ಈ ದೇಶದ ರಿಸರ್ವ್ ಬ್ಯಾಂಕ್. ಅದಕ್ಕೆ ಬೇರೆ ಬೇರೆ ಕಾನೂನುಗಳಾಗಲೇ ಹೇಳಿದೆ ನಾನು, NI ಆ್ಯಕ್ಟು ಇತ್ಯಾದಿ. ಇದು ಮುಖ್ಯವಾಗಿ ಬೇಕಾಗಿರೋದು ಅದಕ್ಕೆ ಒಂದು ಬ್ಯಾಂಕಿನ ಖಾತೆ. ಅದು ಇದ್ದರೆ ನೀವು ಚೆಕ್ ಕೊಡ್ಬೋದು, DD ಕೊಡ್ಬೋದು, RTGS ಮಾಡಬಹುದು, ನೆಫ್ಟ್ ಮಾಡಬಹುದು, ಡೆಬಿಟ್ ಕಾರ್ಡ್ ಮೂಲಕ ಮಾಡಬಹುದು, UPI ಫೋನನ್ನು ಬಳಸಿ ಮಾಡಬಹುದು. ಭಾಳ ಚೆನ್ನಾಗಿ ಗೊತ್ತಿಲ್ಲ, ಇಲ್ಲೊಂದು ಭಾಳ ಹೇಳ್ತೀನಿ, UPI ಅಂತ ಬಳಸ್ತೇನೆ ನಾನು, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಇದ್ರ ಹೆಸರು. ಇದು ಭಾಳ ಜನ ಹೇಳಿದ್ದಾರೆ, ಫೋನ್ಪೇನಾ, ಗೂಗಲ್ ಪೇನಾ, ಈ ಥರ ಮಾತಾಡ್ತಾರೆ, PayTM ಅಂತ ಮಾತಾಡ್ತಾರೆ. ಭಾಳ ಜನ ಗೊತ್ತಿರಲಿ, ಹಂಗೆಲ್ಲ ಅಲ್ಲ. ಅದರ ಕೆಳಗಡೆ ಇರೋದು UPI. ಅದಕ್ಕೆ ನೀವು ಮೇಲ್ಗಡೆ ಹೆಸರು ಯಾವ್ದಾರು ಹಾಕೊಳ್ಳಿಪ್ಪ ಅಂತ ಹೇಳಿ ಅನುಮತಿ ಕೊಟ್ಟಿದ್ದಾರೆ. ಕಾರ್ಡ್ ಕೊಟ್ಟಾಗನೇ ವೀಸಾ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಹೆಂಗೆ ಕೊಡ್ತೀವಿ ಅದೇ ಥರದಲ್ಲಿ ಹೆಸರುಗಳು ಬೇರೆ ಬೇರೆ. ಅದು ಕ್ರೆಡಿಟ್ ಕಾರ್ಡೇ ಎಲ್ಲ, ಹೆಸರುಗಳು ಬೇರೆ ಬೇರೆ. ನೀವು ವೀಸಾ ಕಾರ್ಡ್ ಕೊಡ್ತೀರಾ ಅನ್ನಲ್ಲ, ನಾವು ಬಳಸ್ತೀರಾ ಅಂತ ಹೇಳಲ್ಲ, ಕ್ರೆಡಿಟ್ ಕಾರ್ಡ್ ಅಂತೀವಿ. ಹಾಗೆ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಫೋನ್ಪೇ, ಗೂಗಲ್ ಪೇ, PayTM ಅನ್ನೋ ಬದಲು ನೀವು UPI ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. UPI ಈಸ್ ಡೆವಲಪ್ಡ್ ಬೈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಮ್ಮ ದೇಶದ ಕೆಲವು ಪ್ರಮುಖ ಬ್ಯಾಂಕ್ಗಳು ಸೇರಿ ರಿಸರ್ವ್ ಬ್ಯಾಂಕಿನ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿ, ಅದರ ಫೋನಿನ ಮೂಲಕ ನಾವು ಒಂದು ಬ್ಯಾಂಕಿನ ವ್ಯಕ್ತಿಯ ಖಾತೆಯಿಂದ ಇನ್ನೊಂದು ಬ್ಯಾಂಕಿನ ವ್ಯಕ್ತಿಯ ಖಾತೆಗೆ ವರ್ಗಾಯಿಸೋದಕ್ಕೆ ತಂದಿರೋದು UPI. ಇದು ಭಾರತದ ಅತ್ಯಂತ ದೊಡ್ಡ ಒಂದು ತಾಂತ್ರಿಕ ಕ್ರಾಂತಿ. ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಈ ರೀತಿಯ ಒಂದು ಸಿಸ್ಟಮ್ ಇಲ್ಲ, ಇದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಅದೇ ಹೇಳಕ್ಕೆ ಹೊರಟಿದ್ದೀನಿ, ಬೇರೆ ಬೇರೆ ಇದೆ, ಆದರೆ ಇಷ್ಟು ಎಫಿಷಿಯೆಂಟ್ ಆಗಿ ಇಷ್ಟು ಕಡಿಮೆ ಸಮಯದಲ್ಲಿ ಕೆಲವು ಮಿಲಿ ಸೆಕೆಂಡ್ಗಳಲ್ಲಿ ವರ್ಗಾವಣೆ ಆಗುವಂಥದ್ದು ಇದು ಮಾತ್ರ. ಈಗಾಗಲೇ ಜಗತ್ತಿನ 8 ದೇಶಗಳಲ್ಲಿ ಇದು ಕೆಲಸ ಮಾಡ್ತಾ ಇದೆ. UPI ಬಳಸ್ಕೊತಿದ್ದಾರೆ ಮತ್ತು ಎಲೆಕ್ಟ್ರಾನಿಕಲಿ ಹಣ ವರ್ಗಾವಣೆ ಆಗ್ತಿರುವಂಥದ್ದು ರಿಟೇಲ್ ಮಟ್ಟದಲ್ಲಿ ಇಡೀ ಜಗತ್ತಲ್ಲಿ UPI ಇವತ್ತು ಸ್ಟ್ಯಾಂಡ್ಸ್ ಫಸ್ಟ್. ಇದು ಕೂಡ ಒಂದು ನಮ್ಮ ಸಾಧನೆ. ಈ ಹಣ ವರ್ಗಾವಣೆಯನ್ನು ಇದು ಬಂದ ನಂತರ ಎಷ್ಟು ಸುಲಭ ಆಗಿಬಿಟ್ಟಿತ್ತು ಅಂದರೆ, ನಾವು ಈ ಕ್ಯಾಶ್ ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀವಿ. ತಕ್ಷಣ ಫೋನ್ ತೆಗಿತೀವಿ, ಸ್ಕ್ಯಾನ್ ಮಾಡಿ ಕೊಡ್ತೀವಿ. ಬಹುಶಃ ಕಳೆದ ಒಂದು 15 ದಿವಸದಿಂದ ಒಂದು ಗಲಾಟೆ ನಡೀತಾ ಇದೆ. ಈ ಸ್ಕ್ಯಾನ್ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳನ್ನು ಅನುಭವಿಸುತ್ತಿರುವಂಥವ್ರದ್ದು ಒಂದು ಸಮಸ್ಯೆ ಆಗಿದೆ ಈಗ. ಹೌದು. ಉದಾಹರಣೆಗೆ ಈಗ
ಯಾರೋ ಹಾಲು ಮಾರೋರು, ತರಕಾರಿ ಮಾರೋರು, ಹಣ್ಣು ಮಾರೋರು, ನಮಗೆಲ್ಲ ಬೇಕರಿ ಅವರಿಗೆಲ್ಲ ನೋಟಿಸ್ ಬಂದ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಕಟ್ಟಿದಂತ ಒಂದು ಟ್ಯಾಕ್ಸ್ ಕಟ್ಟಬೇಕು GST ಅಂತ ಬಂದಿದ್ದಕ್ಕೆ UPI ಪೇಮೆಂಟ್ ಅನ್ನು ನಿಲ್ಲಿಸ್ತೀವಿ ಅಂತಾನು ಹೇಳ್ತಿದ್ದಾರೆ. ಈ ರೀತಿ ಹಣ ವರ್ಗಾವಣೆ ಬೇಡ, ನಾನು ಕ್ಯಾಶ್ ಕೊಡಿ ಕ್ಯಾರಿ ಮಾಡಿ ಅನ್ನೋ ಸ್ಥಿತಿ ಬಂದಿದ್ದೀವಿ. ಮನೋಹರ್ ಮಸ್ಕಿ ಅವರೇ, ಅದಕ್ಕೆ ನನಗೆ ನಗು ಬರುತ್ತೆ. ಒಬ್ಬ ಬ್ಯಾಂಕರ್ ಆಗಿ, ಐ ಆಮ್ ಎ ಬ್ಯಾಂಕರ್ ಬೈ ಪ್ಯಾಷನ್, ಪ್ರೊಫೆಷನ್ ಅಲ್ಲ. ಏನಂದರೆ ನೆಗಡಿ ಬಂದಿದೆ ಆದ್ದರಿಂದ ನಾನು ಮೂಗನ್ನು ತೆಗೆದು ಬಿಡ್ತೀನಿ ಅಂತ. ಹಣ ವರ್ಗಾವಣೆಗೆ ಬಂದಿರೋ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆನೇ UPI. ಹಣ ವರ್ಗಾವಣೆ ಯಾಕೆ ಆಗಬೇಕು? ನಾನು ಏನನ್ನೂ ಮಾರ್ತಾ ಇದ್ದೀನಿ, ಆ ಮಾರಾಟಕ್ಕೆ ಪ್ರತ್ಯೇಕ ನನಗೆ ಹಣ ಕೊಡಬೇಕು. ನೀನು ಕರೆನ್ಸಿಯಲ್ಲೇ ಕೊಡಿ ಅಂತ ಕೇಳೋದಕ್ಕೆ ಕಷ್ಟ ಇತ್ತು. ವಾಪಸ್ ಚಿಲ್ಲರೆ ಕೊಡು, ಅದು ಕೊಡು, ಕಿರಿಕಿ, ಅದು ಏನೂ ಇಲ್ಲ, ಪಟ್ ಅಂತ ಆಗೋಗುತ್ತೆ. ಹಾಗಾಗಿ ಇದು ಎಲ್ಲರಿಗೂ ಜನಪ್ರಿಯ ಆಯಿತು. ನೀವು ಅದನ್ನು ತೊಗೊಳ್ಬೇಡಿ ಅಂತ ಹೇಳಿದರೆ ಇನ್ನೂ 20 ವರ್ಷ ಹಿಂದಕ್ಕೆ ಹೋಗ್ತೀರಿ, ನಿಮ್ಮ ವ್ಯಾಪಾರ ಕಡಿಮೆ ಆಗುತ್ತೆ, ತೊಂದರೆ ಆಗುತ್ತೆ. ನಂಬರ್ 1, ಒಂದು ವ್ಯಾಪಾರಸ್ಥರಿಗೆ ಹೇಳ್ಬೋಣ, ಎಲ್ಲಿ ಈ ತರ ಸಿಸ್ಟಮ್ ಇರುತ್ತೋ ಅಲ್ಲಿ ವ್ಯಾಪಾರ ಜಾಸ್ತಿ ಆಗಿ ಖಂಡಿತ ನೀವು ಹಣ ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಜನರು ಬರದೇ ಇರುವಂತ ಸಾಧ್ಯತೆಯೂ ಇರಬಹುದು, ಇರುತ್ತೆ. ನಾನು ಹೇಳ್ತೀನಿ, ನಿಮ್ಮಲ್ಲಿ ನಾಳೆ UPI ಇಲ್ವಾ, ನಾನು ನಿಮ್ಮದು ಬಳಸಲ್ಲ ಅಂತ ಹೇಳ್ತೀನಿ. ಸೊ ಇದು ಒಂದು ಭಾಗ. ಎರಡನೇದು, ಹಣ ವರ್ಗಾವಣೆ ಸುಲಭಕ್ಕೆ ನೀವು ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ಇಲ್ಲ ನೀವೇ ನಿಮ್ಮ ಬಿಸ್ನೆಸ್ಸನ್ನು ಕಡಿಮೆ ಮಾಡ್ಕೋತೀರಿ. ಇದು ಇನ್ನೊಂದು ಭಾಗ. ಏನಾಗಾರೆ ನಮ್ಮ ಟ್ಯಾಕ್ಸ್ ಕಟ್ ಅಂತ ಬಂದುಬಿಟ್ಟಿದೆ, ಇದು ಭಾಳ ತಪ್ಪು ಕಲ್ಪನೆ. ಟ್ಯಾಕ್ಸು ನೋಡಿ, GST ಇದೆಯಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು, ಇದು ನಾನು ಕಟ್ಟೋದಲ್ಲ. ಉದಾಹರಣೆ, ನಂದೊಂದು ಶಾಪ್ ಇದೆ, ನನಗೆ ಟ್ಯಾಕ್ಸ್ ಕಟ್ಟಿ ನೋಟಿಸ್ ಬಂದಿದೆ, ನಾನು ವಿರೋಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಮಾತ್ರ ನಾವು ಕಟ್ಟೋದು. GSTಯನ್ನು ನಾನು ಮಾರಾಟ ಮಾಡದ ವಸ್ತುವಿನ ಮೇಲೆ ಗ್ರಾಹಕರಿಂದ ನಾನು ತೆಗೆದುಕೊಂಡ ಹಣವನ್ನು ಸರ್ಕಾರ ಕಟ್ಟೋದು. ನನ್ನ ಹಣ ಅಲ್ಲದು, ನಾನು ಅದನ್ನು ಕಟ್ಟೋದಿಲ್ಲ. ಆದರೆ ಇಷ್ಟು ದಿವಸ ನನಗೆ ಗೊತ್ತಿಲ್ಲ, ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ಆದ್ದರಿಂದ ನನಗೆ ನೋಟಿಸ್ ಬಂದುಬಿಟ್ಟಿದೆ. ಯಾಕಂದರೆ UPIಯಲ್ಲಿ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಬಂದುಬಿಡುತ್ತೆ, ನೋಡಪ್ಪ ನೀನು 40 ಲಕ್ಷ 50 ಲಕ್ಷ ದಾಟಿಬಿಟ್ಟಿದೆಯಾ, ನೀನು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ. ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ನಿನಗೆ ಯಾವುದು ಮಾರಾಟ ಮಾಡ್ತೀವಿ ಅದಕ್ಕೆ 5% 10% ಅದರ ಮೇಲೆ ಎಷ್ಟಿದೆ ಲೆಕ್ಕ ಹಾಕ್ತಿದ್ವಿ, ಅದರಿಂದ ನೀನು ಬರೀ 1% ಆನ್ ಟೋಟಲ್ ಟ್ರಾನ್ಸಾಕ್ಷನ್ ಕಟ್ ಅಂತ ಕೊಟ್ಬಿಟ್ರು. ಇಲ್ಲಿ ಬಂದಿದೆ ಮನೋಹರ್ ಮಸ್ಕಿ ಅವರೇ, ನೀವು ಯಾವುದೊಂದು ಪ್ರಾಡಕ್ಟನ್ನು ಸೇಲ್ ಮಾಡೋಂಥ ಸಮಯದಲ್ಲಿ ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಅಂತಾನೆ ಪ್ರಾಡಕ್ಟ್ ಮೇಲೆ ಬರೆದಿರ್ತಾರೆ. ಹಾಗಿದ್ರೆ ನಾನು ಯಾಕೆ ಕೊಡಬೇಕು? ಅದಕ್ಕೆ ಹೇಳ್ತಿರೋದು ನೋಡಿ, ಅದರ ಮೇಲೆ ಇನ್ಕ್ಲೂಡಿಂಗ್ ಆಫ್ ಆಲ್ ಟ್ಯಾಕ್ಸಸ್ ಅಂತೇಳಿ ನೀನು ದುಡ್ಡು ತೊಗೊಂಬಿಟ್ಟಿದೀಯಾ, ಟ್ಯಾಕ್ಸ್ ಸೇರಿ ತೊಗೊಂಬಿಟ್ಟಿದೀಯಾ ನೀನು, ಕರೆಕ್ಟಾ? ಈಗ ನಂದಿನಿ ಹಾಲು ಮಾರಾಟ ಮಾಡ್ತಿದ್ದೆ ನಾನು, ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸ್ ಅಂತ ಬರೆದ್ರೆ ನೀವು ಮಾರಾಟ ಮಾಡಿ ದುಡ್ಡು ತೊಗೊಂಬಿಟ್ಟಿದ್ದೀರಿ. ಅದು ಯಾರು ದುಡ್ಡು? ಟ್ಯಾಕ್ಸಿಂದು. ನಿಮ್ಮ ಗ್ರಾಹಕ ಟ್ಯಾಕ್ಸನ್ನ ನಿಮ್ಮ ಕೈ ಕೊಟ್ಟಿದ್ದಾನೆ, ನೀವು ಸರ್ಕಾರಕ್ಕೆ ತಲುಪಿಸ್ಬೇಕಂದ್ರೆ ವಾಪಸ್ಸು ನಿಮ್ಮ ದುಡ್ಡು ಇಟ್ಕೊಂಡು ನೀವು ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀರಿ. ಇದನ್ನು ನಾವು ಅವ್ರಿಗೆ ಮುಂಚೆನೇ ತಿಳಿಸ್ಬೇಕಾಗಿತ್ತು, ಇದನ್ನು ತಿಳಿಸಿಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ಆದ್ದರಿಂದ ಇವತ್ತು ಅಯ್ಯೋ ನನಗೆ ಬಂದ್ಬಿಟ್ಟಿದೆ ಅನ್ನೋ ಗೊಂದಲ ಇದೆ. ಹಾಗಾದ್ರೆ ಇಲ್ಲಿ ಒಂದಿದೆಯಲ್ಲ, 40 ಲಕ್ಷದವರೆಗೆ ಟರ್ನ್ ಓವರ್ ಆದರೆ ಟ್ಯಾಕ್ಸ್ ಕಟ್ಟುವಂಥದ್ದೇ ಇಲ್ಲ GST ಅನ್ನುವಂಥದ್ದು ಒಂದು ನಿಯಮ ಇದೆ, ಎಕ್ಸಮ್ಟೆಡ್ ಅವರು. ಹೌದು, ಹಾಗಿದ್ರೆ ಈಗ ಯಾಕೆ ಬರ್ತಿದೆ? ಅದನ್ನೇ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳದಿರೋದು ಕಾರಣಕ್ಕೋಸ್ಕರ. GST ಕಾಯ್ದೆಯಲ್ಲಿ ಅವ್ರು ನೋಂದಾಯಿಸ್ಕೊಂಡ್ಬಿಟ್ಟಿದ್ರೆ, ಅವರ ವ್ಯವಹಾರ 40 ಲಕ್ಷದ ಒಳಗಿದ್ದರೆ ಅವ್ರು GST ಕಟ್ಟಬೇಕಾಗೇ ಇಲ್ಲ, ಅಂದರೆ ಅವರು ಗ್ರಾಹಕರಿಂದನೂ ತೊಗೊಳ್ಬೇಕಾಗಿಲ್ಲ. ಆದರೆ 40 ಲಕ್ಷ ದಾಟಿದರೆ ಗ್ರಾಹಕರಿಂದ ತೆಗೆದುಕೊಳ್ಳಿ, ನಮಗೆ ಕಳಿಸ್ಕೊಡಿ, ನೀವು ಕಟ್ಟಬೇಕಾಗಿಲ್ಲ. ಇದು ಮೊದಲೇ ಸಂಗತಿ. ಆದರೆ ಇಲ್ಲಿ ಇನ್ನೊಂದು ಯಾಕೆ ಇವ್ರಿಗೆ ವಿರೋಧ ಬಂತು ಅಂದರೆ, ಇಷ್ಟು ದಿವಸ ಅವ್ರಿಗೆ ಗೊತ್ತಿರಲಿಲ್ಲ, ಅಯ್ಯೋ ನಾನು ಕಟ್ಟಬೇಕು ಅಂತ ತಿಳ್ಕೊಂಡಿದ್ದಾರೆ. ಇದನ್ನು ಅವರು ಜಾಗೃತಿ ಮಾಡಿದರೆ 2 ಲಾಭ. ಮೊದಲನೇ ಲಾಭ, ಅವರ ವ್ಯಾಪಾರ ಜಾಸ್ತಿ ಆಗುತ್ತೆ, ಯಾಕಂದರೆ UPI ಬಳಸಿ ಇನ್ನೊಂದು ಬಳಸಿ ಮಾಡಿ ಇದೆಲ್ಲ ಆಗುತ್ತೆ, ಅದರಿಂದ ಹೊರಗೆ ಬರೋದು ಪರಿಹಾರ ಅಲ್ಲ. ಎರಡನೇ ಲಾಭ, ಈಗ ನಾನೊಬ್ಬ ಪ್ಯಾಷನ್ ಬ್ಯಾಂಕರ್ ಅಂತ ಹೇಳಿದೆ ನೋಡಿ, ನಾವು ಸಾಲ ಕೊಡ್ಬೇಕಾದ್ರೆ ಇನ್ನೊಂದನ್ನು ನೋಡ್ತೀವಿ. ಈಗ ಹೇಳ್ತೀನಿ ಅದನ್ನು, ಆತನ ವ್ಯವಹಾರ ಎಷ್ಟಿದೆ, ಅದು ಈಗೇನು ಮಾಡ್ತಿದ್ದಾನೆ. ಈಗ ಆತೊಂದು ಅಂಗಡಿ ಇಟ್ಕೊಂಡಿದ್ದಾನೆ, 50 ಲಕ್ಷ ಟರ್ನ್ ಓವರ್ ಇದೆ, ಆಯ್ತಪ್ಪ ನೀವು 50 ಲಕ್ಷ ಅಂತ ಹೇಳಿದ ಕೂಡಲೇ ನಾನು ನಂಬಲ್ಲ. 40 ಲಕ್ಷ ದಾಟಿದ್ರೆ ನಿಂದು ಇನ್ಕಮ್ GST ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಇದ್ದಂಗೆ GST ರಿಟರ್ನ್ ತೆಗೆದು ನೋಡ್ತೀವಿ. ಆತಂದು ಅಷ್ಟಿದೆ ಅಂದರೆ 50 ಲಕ್ಷ ಆತ ವರ್ಷಕ್ಕೆ ಮಾಡ್ತಿದ್ದಾನೆ, ಇವಾಗ ಡಬಲ್ ಮಾಡಬೇಕು, ನನಗೆ ದುಡ್ಡು ಬೇಕು ಅಂದರೆ ನಾವು ಮತ್ತೆ ಸಾಲ ಕೊಡ್ತೀವಿ ಒಂದು 50 ಲಕ್ಷ ಆತನಿಗೆ. ಆದ್ದರಿಂದ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸ್ಕೊಳ್ಳೋದಕ್ಕೂ ಕೂಡ ಹಣ ವರ್ಗಾವಣೆಯ ಈ ದಾಖಲೆಗಳು, ಅದಕ್ಕೆ ನೀವು ಗ್ರಾಹಕರಿಂದ ಪಡೆದ ಟ್ಯಾಕ್ಸನ್ನು ಸರ್ಕಾರಕ್ಕೆ ಕೊಟ್ಟಂಥ ಮಾಹಿತಿ, ಅದನ್ನೇ GST ರಿಟರ್ನ್, ಇವು ಕೂಡ ಉಪಯೋಗ ಆಗ್ತವೆ. ನಿಮ್ಮ ಬ್ಯಾಂಕಿಂಗ್ ವ್ಯವಹಾರ ಹೆಚ್ಚಾಗುತ್ತೆ, ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಕುಟುಂಬದ ವ್ಯಾಪಾರ ಅಭಿವೃದ್ಧಿಗೊಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅದರ ಬದಲು ನಾನು ವಾಪಸ್ಸು ಕ್ಯಾಶ್ ಸಿಸ್ಟಮ್ಗೆ ಹೋಗ್ತೀನಿ ಅಂದರೆ, ಅಯ್ಯೋ ನನಗೆ ಕಾರ್ ಬೇಡ, ನನಗೆ ರೈಲ್ ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ, ನಾನು ಬಡ್ಡಿ ತೊಗೊಂಡೇ ಹೋಗ್ತೀನಿ ಅಂದಾಗ ಆಗುತ್ತೆ. ಸೊ ಆದ್ದರಿಂದ ಇದರಿಂದ ಹೊರಗಡೆ ಬರಬೇಕು. ನಾವು ಈ ವ್ಯವಸ್ಥೆಯನ್ನು ಒಪ್ಕೊಂಡು
ಅದರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಮನೋಹರ್ ಮಸ್ಕಿ ಅವರೇ, ಈಗ ನಂದು 1 ಕೋಟಿ ವ್ಯವಹಾರ ಇದೆ, GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಪ್ಪ, ನಾನು ಎಷ್ಟು ಹಣ ಕಟ್ಟಬೇಕಾಗುತ್ತೆ? 1% ಏನಾದರೂ ಕಟ್ಬಿಟ್ಟು ನಾನು ಮುಕ್ತಿ ಹೊಂದ್ಬೋದಾ? ಸದ್ಯಕ್ಕೆ ಅವ್ರಿಗೆ ಮೊದಲನೇದು 1% ಕಟ್ಟಿ ಅಂತ ಹೇಳ್ತಾರೆ. ಆಮೇಲೆ ನೀವು 40 ಲಕ್ಷ ದಾಟಿದ್ರಿಂದ ನೀವು ನೋಂದಣಿ ಮಾಡ್ಕೊಳ್ಳೇಬೇಕಾಗುತ್ತೆ ಕಡ್ಡಾಯವಾಗಿ. ಇದುವರೆಗೆ ಮಾಡ್ಕೊಂಡಿಲ್ಲ, ಇನ್ನು ಮುಂದೆ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಈಗ ಟೆಂಪರರಿ ಆಗಿ ಅವರು ಈ ರೀತಿಯಲ್ಲಿ. ಹೌದು, ಆದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸಭೆಯಲ್ಲಿ ಹೇಳಿದ್ದಾರೆ, ಈ ಹಿಂದಿನ ಬಾಕಿ ಏನಿದೆ ಇದನ್ನು ನಾವು ಇನ್ನು ವಸೂಲು ಮಾಡೋಣ ಬಿಟ್ಬಿಡ್ತೀವಿ. ಈಗ ನಿಮ್ಗೆ ಗೊತ್ತಾಗಿದೆ, ಜಾಗೃತಿ ಬಂದಿದೆ, ನೀವು ನೋಂದಣಿ ಮಾಡ್ಕೊಳ್ಳಿ. 40 ಲಕ್ಷದ ಕೆಳಗಿದ್ದರೆ ನೀವು ಏನನ್ನೂ ಗ್ರಾಹಕರಿಂದ ತಗೊಂಡು ಕಟ್ಟಬೇಕಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇನ್ನೂ ಒಂದಿದೆ, ಬಹಳ ಒಂದು ವೆಜಿಟೇಬಲ್ಸ್ಗೆ ಈ ರೀತಿಯ GST ಇಲ್ಲವೇ ಇಲ್ಲ. ಒಂದು ವೆಜಿಟೇಬಲ್ಸ್ಗಿಲ್ಲ, ಹಣ್ಣುಗಳಿಗಿಲ್ಲ, ನೇರವಾದ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರಲ್ಲ ಕೆಳ ಹಂತದಲ್ಲಿ, ಅವರಿಗೆ ಅದು GSTನೇ ಇಲ್ಲ. GSTನೇ ಇಲ್ಲ. 1 ಕೋಟಿ ಟರ್ನ್ ಓವರ್ ಮಾಡಿದ್ರು GST ಇಲ್ಲ. ಹೌದು, ತರಕಾರಿ ವ್ಯಾಪಾರಿ ಅದು ಎಷ್ಟು ಮಾಡಿದ್ರು ಅದಕ್ಕೆ GST ಬರೋದಿಲ್ಲ. ಹೌದು, ಇದನ್ನು ಕೂಡ ಇವರು ತಿಳಿದಿಟ್ಕೊಳ್ಳಿ. ಮತ್ತು ಇನ್ನು ಹಣ ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಹಣ ವರ್ಗಾವಣೆಯಲ್ಲಿ ಇನ್ನೊಂದು ಎಚ್ಚರಿಕೆ ತೆಗೆದುಕೊಳ್ಬೇಕಾಗಿರೋದೇನೆಂದರೆ, ಯಾವಾಗ ಈ ತಂತ್ರಜ್ಞಾನ ಜಾಸ್ತಿ ಆಯ್ತಾ ಹೋಯಿತು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಇವೆಲ್ಲ ಬಂದ ನಂತರ ಅಪರಾಧಗಳು ಜಾಸ್ತಿ ಆಗಿದೆ. ಆದ್ದರಿಂದ ಇವರು ಎಚ್ಚರಿಕೆ ಇರಬೇಕಾಗಿದ್ದೇನೆಂದರೆ, ಹಣ ವರ್ಗಾವಣೆ ಎಷ್ಟು ಸುಲಭವಾಯಿತು ನೋಡಿ. ತಾವು ಕೆಲವರು ಹಳ್ಳಿಯವರು ಹೇಳ್ತಾರೆ, ಸರ್ ನಮ್ಮ ಊರಿನಲ್ಲಿ ಈಗ ನ್ಯಾಷನಲ್ ಹೈವೇ ಬಂದುಬಿಡ್ತು, ಭಾಳ ಸ್ಪೀಡಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ಅಪರಾಧಗಳು ಜಾಸ್ತಿ ಆಗಿದೆ. ನೀವು ಎಚ್ಚರಿಕೆ ತಗೊಳ್ಳೋದಿದ್ರೆ ನಿಮ್ಮ ಹಣ ಬೇರೆಯವರ ಖಾತೆಗೆ ಹೋಗುತ್ತೆ, ಯಾರಿಗೆ ವರ್ಗಾವಣೆ ಆಗಬೇಕೋ ಅವರ ಬದಲು ಬೇರೆಯವರಿಗೆ ವರ್ಗಾವಣೆ ಆಗುತ್ತೆ. ಇದನ್ನು ನಾವು ಸೈಬರ್ ಕ್ರೈಮ್ ಅಡಿಯಲ್ಲೂ ಕೂಡ ಕೆಲವೊಮ್ಮೆ ನೋಡಿದ್ದೀವಿ, ಕೆಲವೊಮ್ಮೆ ಅಕೌಂಟ್ ನಂಬರ್ ತಪ್ಪಾಗಿ ಹಾಕಿದ್ದನ್ನು ಕೂಡ ನೋಡಿದ್ದೀವಿ. ಅಲ್ಲ, ತಪ್ಪಾಗಿ ಹಾಕಿದ್ರೆ ನಮ್ಗೆ ಅವ್ರು ಮಾಹಿತಿ ಕೊಟ್ಟರೆ ಬ್ಯಾಂಕ್ನವ್ರು ಅವನಿಂದ ತೆಗೆದುಕೊಂಡು ಕೊಡ್ತೀವಿ, ತಪ್ಪಿಲ್ಲ ಅದು ಅದೇನು ತೊಂದರೆ ಆಗಲ್ಲ. ಆದರೆ ಫ್ರಾಡ್ ಆಗುತ್ತಲ್ಲ, ಸೈಬರ್ ಕ್ರೈಮ್ಸ್. ಸೈಬರ್ ಕ್ರೈಮ್ ಅಂದ್ರೆ ಏನು, ಅವನಿಗೆ ಒಂದು OTP ಯಾರೋ ಫೋನ್ ಮಾಡಿ ನೀವೊಂದು OTP ಬಂದಿದ್ದು ಹೇಳಿ ಅಂದರೆ ಯಾರೋ ಹೇಳಿಬಿಟ್ವಿ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ಫೋನನ್ನು ಅಥವಾ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಖಾತೆ ಹಣ ತೆಗೆದುಕೊಳ್ಳೋದಕ್ಕೆ ದಾರಿ ಆಗುತ್ತೆ. ಸೊ ಕಳ್ಳನಿಗೆ ನೀವು ದಾರಿ ಮಾಡಿಕೊಡ್ಬೇಡಿ ಅಂತ. ಇನ್ನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀವಿ, ನಿಮ್ಗೆ ಹಣ ಹಾಕ್ತೀವಿ, OTP ಕೊಡಿ ಅಂತ. ನಮ್ಮ ಕೇಳೋರಿಗೆ ಇಲ್ಲೊಂದು ಸೂಕ್ಷ್ಮವನ್ನು ಹೇಳ್ಬೋಣ, ಯಾರದೇ ಹಣ ನಿಮಗೆ ಬರೋದಿದ್ರೆ ನಿಮಗೆ OTP ಕೇಳೋ ಅವಶ್ಯಕತೆ ಇಲ್ಲ. ನೀವು ಯಾರಿಗಾದರೂ ಹಣವನ್ನು ಕೊಡುವುದಿದ್ದರೆ, ವರ್ಗಾವಣೆ ಮಾಡೋದಿದ್ದರೆ ಮಾತ್ರ ಹೇಳ್ತೀನಿ. ಅದಕ್ಕೂ ಕೂಡ ನೀವು ಬ್ಯಾಂಕಿಗೆ ಹೋಗಿ ಹಣ ವರ್ಗಾವಣೆ ಮಾಡಿದ್ರೆ RTGS ಏನು ಬರಲ್ಲ. ಫೋನಲ್ಲಿ ನೀವು ಫೋನಿಂದನೇ ಮಾಡ್ತೀರಿ ಅಂತ ಇದ್ದಾಗ ಅಲ್ಲಿ ಕೂಡ UPI ಬಳಸಿ ಮಾಡಿದರೆ ನೀವು ಬರೀ ಇದಾಗ್ತೀರಿ, ಏನೋ ನಿಮ್ಮ ಪಾಸ್ವರ್ಡ್ ಹಾಕ್ತೀರಿ. ಆದ್ದರಿಂದ ಅಲ್ಲಿ ಕೂಡ OTP ಬರಲ್ಲ. ಆದರೆ ನಿಮ್ಮ ಮೊಬೈಲಿಂದ ನೀವು RTGS ಮಾಡ್ತಿದ್ರೆ ಬ್ಯಾಂಕು ಒಂದ್ಸರಿ OTP ಕೇಳುತ್ತೆ. ಅಲ್ಲಿ ಬ್ಯಾಂಕಿನ ಪೋರ್ಟಲಲ್ಲಿ ಹಾಕ್ತೀವಿ, ಯಾರಿಗೂ ಹೇಳಲ್ಲ. ಸೊ ಆದ್ದರಿಂದ ನೀವು ಯಾರಿಗೂ OTP ಹೇಳಬೇಕಾಗಿಲ್ಲ. ನಾವು ಬ್ಯಾಂಕಿನವರು ಯಾವ OTPಯನ್ನು ಕೇಳೋದಿಲ್ಲ. ಆಮೇಲೆ ಬ್ಯಾಂಕ್ನವರು ಅಂತಾನೆ ಹೇಳ್ಬಿಟ್ಟು ಕೆಲವೊಮ್ಮೆ ಫೋನ್ ಬರ್ತಿರುತ್ತಲ್ಲ. ನಾನು ಇತ್ತೀಚೆಗೆ ಒಂದು ಜೋಕ್ ಓದ್ದೆ, ಭಾಳ ಒಳ್ಳೆಯದು. ಆದರೆ ಈ ಸಂದರ್ಭ ಹೇಳ್ತೀನಿ, ಒಬ್ಬ ಅಧಿಕಾರಿ ನಿವೃತ್ತರಾದರು, ಅವರಿಗೆ ನಿವೃತ್ತಿ ಹಣ ಬಂತು, ಒಂದು 20 ಲಕ್ಷ. ಬ್ಯಾಂಕಲ್ಲಿ ಅದನ್ನು ಖಾತೆಗೆ ಹಾಕಿದ್ರು, ಮುಂದೆ ಏನು ಮಾಡ್ಬೇಕು ನೋಡೋಣ ಅಂತ. ಮನೆಗೆ ಬಂದರು, ಸುಸ್ತಾಗಿತ್ತು, ಉಸಪ್ಪ ಅಂತ ಕೂತರು. ಒಂದು ಸ್ವಲ್ಪ ವಾಕಿಂಗ್ ಹೋಗ್ಬೇಡ ಅಂತ ಹೊರಗಡೆ ಹೋದರು, ಮೊಬೈಲ್ ಅಲ್ಲೇ ಬಿಟ್ಟು ಹೋಗಿದ್ರು. ಆಮೇಲೆ ಹೇಳಿದರು, ಹೆಂಡ್ತಿಗೆ ಹೇಳಿದರು, ನೋಡೋ ಜಂಟಿ ಖಾತೆ ತೆಗ್ದು ನಿಂದು ನಂದು ಜಂಟಿ ಖಾತೆಯಲ್ಲಿ 20 ಲಕ್ಷ ಹಾಕಿದ್ದೀನಿ ಅಂತ ಹೇಳಿದರು ಅವ್ರಿಗೂ ಕೂಡ. ಆಮೇಲೆ ವಾಪಸ್ ಬರೋದ್ರ ಹೊತ್ತಿಗೆ ನೆನಪಾಯ್ತು ಅವರಿಗೆ, ಅರೇ ನನ್ನ ಮನೆಯವರಿಗೆ ಇಷ್ಟು ಮಾಹಿತಿ ಗೊತ್ತಿಲ್ಲ, ಇದು OTP ಕೇಳೋದು, ಫ್ರಾಡು ಇವೆಲ್ಲ ಗೊತ್ತಿಲ್ಲ ಅವರಿಗೆ, ಏನಾದರೂ ಗಾಬರಿ ಆಗಿಬಿಡ್ತಾ ಅಂತ ವಾಪಸ್ ಬಂದು ನೋಡಿದ್ರು, ಫೋನ್ ಅಲ್ಲೇ ಇತ್ತು. ತೆಗೆದು ನೋಡಿದರು, ಒಂದು ಏನೋ ಒಂದು ಇದಿರಲಿಲ್ಲ, ಬರೀ ಕಾಲ್ ಇತ್ತು. ಯಾರಾದರೂ ಕಾಲ್ ಮಾಡಿದ್ರಾ ಅಂತ ಕೇಳಿದ್ರು. ಹೌದು, ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ರು ಅಂದು ಯಾರು ಹೇಳ್ತಿ ಅಂದ್ಕೊಂಡು. ಹೌದಾ, ಏನು ಹೇಳಿದಿ? ಇಲ್ಲ, ಅವ್ರು OTP ಕೇಳಿದ್ರು, OTP ಹೇಳಿದ್ರು ಅಂತ. ಗಾಬರಿ ಆಯಿತು. ತಕ್ಷಣ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು, 20 ಲಕ್ಷ ಇದೆ, ಹೋಗಿಲ್ಲ. ಏನು ಹೇಳಿದ್ರು OTP ಅಂದರು. ಇಲ್ಲ, ಅದು 4020 ಅಂತ ಬಂದಿತ್ತು, ಅವರು OTP ಕೇಳಿದ್ರು, ಹೇಳಿ ನಾವು ಬ್ಯಾಂಕ್ ಮ್ಯಾನೇಜರು ಕೇಳ್ತಿದ್ದೀವಿ ಅಂತಂದರು. ನಾನು ಜಂಟಿ ಖಾತೆ ಅಲ್ವಾ, ನಂದು ಅರ್ಧ ನಿಮ್ದು ಅರ್ಧ, ಅದಕ್ಕೆ ನಾನು 2010 ಹೇಳಿದೆ ಅಂತ. ಆಕೆ ಮುಗ್ಧತೆ ಇದ್ದರೂ ಕೂಡ ಕಾಪಾಡಿತವ್ರು. ಸೊ ಹಾಗಾಗಿ OTPಯನ್ನು ಹೇಳೋದ್ರ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಆವಾಗ ಸೈಬರ್ ಫ್ರಾಡ್ಗಳು ತಡೀತವೆ, ಹಣ ವರ್ಗಾವಣೆ ಸುರಕ್ಷಿತವಾಗಿರುತ್ತೆ. ಹೌದು. ಆಮೇಲೆ ಮೊಬೈಲ್ ಫೋನ್ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಅಕ್ಸೆಪ್ಟ್ ಕೊಟ್ಕೊಂಡು OTP ಮಕ್ಕಳಿಗೂ ಕೊಟ್ಬಿಟ್ಟಿರ್ತಾರೆ. ನಮಗಿಂತ ಹೆಚ್ಚು ಮಕ್ಕಳು OTP ಪಾಸ್ವರ್ಡ್ ನೆನಪಿಟ್ಕೊಂಡ್ಬಿಟ್ಟಿರ್ತಾರೆ. ಹೌದು, ಇಲ್ಲಿ ಹಣ ವರ್ಗಾವಣೆ ಆಗುತ್ತೆ. ಆಮೇಲೆ ಆನ್ಲೈನ್ ಫ್ರಾಡ್ಗಳು ಕೂಡ ಬಹಳಷ್ಟು ನಡೆಯೋದ್ರಿಂದ ಅಲ್ಲಿ ವರ್ಗಾವಣೆಯಲ್ಲಿ ಬಹಳ ಎಚ್ಚರಿಕೆ ಅವರು ತೆಗೆದುಕೊಳ್ಳಲೇಬೇಕಾಗುತ್ತೆ. ಮನೋಹರ್ ನಮಸ್ಕಾರ. ನಾವು ಈ 2 ವಾರಗಳಲ್ಲಿ ಸಾಲಗಾರರ ಜವಾಬ್ದಾರಿ ಮತ್ತು ಹಣ ವರ್ಗಾವಣೆಗೆ ಸಂಬಂಧಪಟ್ಟಾಗ ಹೇಳಿದ್ವಿ. ಆದರೆ ಬ್ಯಾಂಕಿನ ಮುಖ್ಯ ಇನ್ನೊಂದು ಕರ್ತವ್ಯ ಅಂತಂದರೆ ಠೇವಣಿಯನ್ನು ತೆಗೆದುಕೊಳ್ಳೋದು, ಠೇವಣಿಯನ್ನು ಇಡುವಂಥದ್ದು ವ್ಯವಹಾರ ಇರುತ್ತೆ. ಇದರ ಬಗ್ಗೆ ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡೋಣ. ಹಾಗೆಯೇ ಕೇಳುಗರೆ, ಇದು ಅತ್ಯಂತ ಬಹಳ
ಜನರಿಗೆ ತಿಳಿಯಬೇಕಾದಂಥ ವಿಷಯ ಆಗಿರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲೂ ಹಾಕಿದ್ದೀವಿ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಇದು ಲಭ್ಯ ಇದೆ. ಇದನ್ನು ಕೇಳಿ ಉಪಯೋಗವನ್ನು ಪಡ್ಕೋತೀರಿ ಅಂತ ಹೇಳ್ತಾನೆ ಮನೋಹರ್ ಮಸ್ಕೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಹಣ ವರ್ಗಾವಣೆಯ ವಿಧಗಳು ಹಾಗೂ ಎಚ್ಚರಿಕೆ ಈ ಕುರಿತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದವರು ಹಾಗೂ ಮಾಜಿ ಎಂಎಲ್ಸಿ ಮನೋಹರ್ ಮಸ್ಕಿ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.